ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಕಾಮಿಡಿ, ತುಂಬಾ ವಿಶೇಷವಾಗಿ ಬಂದಿರುವಂತಹ ಒಂದು ಸಿನಿಮಾ. ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಇರ್ಬೋದು, ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ. ತುಂಬಾ ವಿಶೇಷವಾಗಿದೆ, ತುಂಬಾ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂತ ಒಂದು ಕ್ಯೂಟ್ ಸಿನಿಮಾ. ಇವತ್ತು ಅದ್ರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯ್ತು. ಸೊ ಸಾಂಗ್ ಆದ ತಕ್ಷಣ ಟ್ರೈಲರ್ ಪ್ರೀ ರಿಲೀಸ್ ಇವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಸ್ವಾಮಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮ್ಗೆ ಹೆಗಲು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸಂದರ್ಭ ಧನ್ಯವಾದ ಹೇಳ್ತೀನಿ. ಸ್ಪೆಷಲಿ ಸಂತು ಇರ್ಬೋದು, ನಿಖಿತ್ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ಹರೀಶ್ ರಾಜನ್ ಅವ್ರು ಇರ್ಬೋದು, ಅಂಡ್ ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್, ನಮ್ ಸುಷ್ಮಿತಾ ಅವ್ರು ಇರ್ಬೋದು, ಅಂಡ್ ಮಿಮಿಕ್ರಿ ಗೋಪಿ, ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದ ತಕ್ಷಣ ಏನೇನ್ ಆಗುತ್ತೆ, ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕತೆ. ನೀವು ತುಂಬಾ ಯೋಚನೆ ಮಾಡಕ್ಕೆಲ್ಲ ಹೋಗ್ಬಿಡಿ. ಫಿಲ್ಮ್ ಹೆಸರೇ ಫಸ್ಟ್ ನೈಟ್. ಇದು ನಂಗೆ ಗೊತ್ತು ನಿಮ್ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಮೊನ್ನೆ ಸೆನ್ಸಾರ್ ಆಯ್ತು ಸಿನಿಮಾದು. ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು. ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ, ಅದಕ್ಕೆ ಹೇಳ್ತಾ ಇದೀನಿ ಕೇಳಿಸಿ. ಸೆನ್ಸಾರ್ ಆದ ತಕ್ಷಣ ಇದೇ ತರ ಅಧಿಕಾರಿಗಳು ನೋಡ್ಬಿಟ್ಟು ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಇವು ಕೇಳಕ್ ನನಗ್ ಮುಖ ಇಲ್ಲ, ಏನ್ ನೀವು ಕೊಟ್ಟರು ಒಪ್ಕೊಳಕ್ ನಾನು ರೆಡಿ ಇಲ್ಲ. ನಾವು ಮ್ಯಾಕ್ ಬರ್ತೀನಿ, ನೀವು ಕೆಳಿ ಕೇಳಿರಿ, ಮಧ್ಯದಲ್ಲಿ ಯು ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ. ಅಯ್ಯೋ ಅದು ಓಕೆ, ಬಟ್ ಯು ಕಷ್ಟ ಆಗುತ್ತೆ ಪ್ರಥಮ. ಯಾಕೆ ಸರ್? ಅಲ್ಲಿ ಟೈಟ್ಲು ಏನ್ ಟೈಟ್ಲು ಸರ್? ಓ ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ನಿಮ್ ಪ್ರಾಬ್ಲಮ್ಮಾ? ಒಂದ್ ಕೆಲಸ ಮಾಡಿ ಸರ್, 10 ಸೀಸನ್ ಕಾಮಿಡಿ ಕಿಲಾಡಿಗಳು, 5 ಸೀಸನ್ ಮಜಾ ಟಾಕಿಸು, ಮಜಾ ಭಾರತ, 3 ಸೀಸನ್ ಗಿಚ್ಚಾಗಿರಿ. ಮುಖ ಏನ್ ನೋಡ್ತೀವಿ ಅಲ್ಲಿ ನೋಡು, ನಿಂದೆ ಹೇಳ್ತಾ ಇರೋದು ಕಣ. ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿಕೊಂಡ ತುಕಾಲಿ ಸಂತು, ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ರಚಿತಾರ ಮುಂದೆ ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ. ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲ ಸ್ಕಿಟ್ ಗಳು 2.5-3 ಬಿಲಿಯನ್ ಹೋಯ್ತದೆ. ನಿಂದು ಹೋಗೈತಣ್ಣ. SNP ಪರ್ಮಿಷನ್ ಕೊಟ್ಟವ್ರು, ಅವ್ರಿಗೆಲ್ಲ ಕೊಟ್ಟವ್ರೆ, ನನಗ್ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ. ಇನ್ನೇನು ಫಸ್ಟ್ ನೈಟ್ ವಿತ್ ದೆವ್ವ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತ್ತು ಅಂತ ಟೈಟ್ ಇಡಕ್ ಆಯ್ತದ ಸರ್ ಅಂದೆ. ಓ ಇಲ್ಲ ಬಿಡಿ ಪ್ರಥಮ್, ಇಲ್ಲ, ಒಂದು 10 ನಿಮಿಷ ಹೊರಗಡೆ ನೀವು ಪೂರ ಡಿಸ್ಕಷನ್ ಎಲ್ಲ ಮಾಡಿದ್ರು. ಡಿಸ್ಕಷನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು. ಪ್ರಥಮ್ ಅದು ಎಲ್ಲ ಇದೆ, ಲಾಸ್ಟ್ ಅಲ್ಲಿ ದೆವ್ವ ತಲೆ ಕತ್ತರಿಸೋದೈತಲ್ಲ, ಅದಕ್ಕೆ ನಮ್ಗೆ ಕೊಡ್ಬೇಕಾಗ್ಬಿಡುತ್ತೆ ಸರ್. ಹೆಂಗಸರು ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟ್, ಬೀನ್ಸು, ಬೀಟ್ರೋಟ್ ಕಟ್ ಮಾಡ್ತಾರೆ. ಸೊ ಅದೇ ತರ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ. ಅದೇ ಪ್ರಮಾಣದಲ್ಲಿ ನಮ್ಗೆ ಶಿವಣ್ಣ ತುಂಬಾ ಇಷ್ಟವಾದ ಹೀರೋ, ನಮ್ ಫೇವ್ರೇಟ್. ಬೈರ್ ತಿರುಡಿಗಲ್ ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದ್ಮೇಲೆ ರುಪುಕ್ ಕಟ್ ಮಾಡ್ತಾರೆ. ಒಂದು 50 ಜನ ಸತ್ತೋಯ್ತಾರೆ. ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ, ಅವರು ಟಪಕ್ ಕಟ್ ಮಾಡ್ತಾರೆ ಸಲಾರ್ಲಿ, 500 ಜನ ಸತ್ತೋಯ್ತಾರೆ. ಆಮೇಲೆ ಶ್ರೀ ಮುರಳಿ ಅವರು ಟುಪುಕ್ನೆ ಬಗೀರ ಫಿಲಮ್ ಅಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತಾರೆ, 100 ಜನ ಸತ್ತೋಯ್ತಾರೆ. ಅವ್ರೆಲ್ರೂ ಕಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ರೆ ನನಗೆ ಯಾಕೆ ಸರ್ ಕೊಡಲ್ಲ, ಕೊಡಿ ಸರ್ ಅಂತ ಹೇಳ್ಕೊಂಡೆ. ಆಗ ಅವರು ಸರ್ ನಾನ್ ಹೊಡೆದ್ರೆ ಇಲ್ಲಿ ಬೀಳ್ತದೆ, ಈ ಸುಷ್ಮಿತಾ ದೆವ್ವ ಹೊಡೆದ್ರೆ ಅಲ್ಲಿ ಬೀಳ್ಬೇಕು, ಅದೇ ನಿಜವಾದ ದೆವ್ವದ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು ಸರಿ ಪ್ರಥಮ್ ಇನ್ನೊಂದು 10 ನಿಮಿಷ ಹೊರಗಡೆ ನಡ್ರಿ ನೀವು. ಪೂರ ಡಿಸ್ಕಷನ್ ಮಾಡೋರು. ಪ್ರಥಮ್ ಆಕ್ಷನ್ ಮತ್ತೆ ಡೈಲಾಗ್ ಎಲ್ಲ ಜಾಸ್ತಿ ಇದೆ. ಈ ಸಂತೋರ್ದ ಡೈಲಾಗ್ ಇದೆ, ಅದು ಎಲ್ಲ ಇದಾಗುತ್ತೆ. ದೆವ್ವಕ್ಕೆ ಏನ್ ಕಿತ್ಕತ್ಯ ಅಂತ ಕೇಳೋದೈತೆ, ಅದಕ್ಕೆ ಏನ್ ಮಾಡ್ಕತ್ಯ ಅಂತ ಮಾಡೋಣ ಸರ್. ನಿಮ್ಮನ್ನ ನಾನು ವಿರೋಧಿಸಕ್ ಬಂದೆ. ಪ್ರಥಮ್ ವೈ ಡೋಂಟ್ ನೀವು RCB ಯಾಕೆ ಹೋಗ್ಬಾರ್ದು? ನಂಗೆ RCB ಗೊತ್ತು, ಈ ಕಾಲೆಲ್ಲ ತುಳಿದ್ಬಿಟ್ಟೆಲ್ಲ ಮನೆ ಸತ್ತೋಗ್ಬಿಟ್ಟಲ್ಲ ಪಾಪ ಜನ ನೋಡಕ್ಕೆ. RC ಗೊತ್ತಿಲ್ಲ ನಂಗೆ. RC ಅಂದ್ರೆ ರಿವೈಸಿಂಗ್ ಕಮಿಟಿ ಅಂತ. ಅಲ್ಲಿ ಹೋದ್ರೆ ಪ್ರಥಮ್ ಬಹುಶಃ ನೀವು ಇವನೇ ಕೊಡ್ಬೋದು ಅಂದ್ರು. ಇಲ್ಲ ಸರ್, ನೀವು ಕಷ್ಟಪಟ್ಟು KS IAS ಓದ್ಕೊ ಬಂದಿದ್ರ, ನಿಮಗ್ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ. ನಿಮ್ಮ ಜಡ್ಜ್ಮೆಂಟ್ ಚಾಲೆಂಜ್ ಮಾಡಿ ಇನ್ಯಾರ್ದು ನಾ ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ ಶಾರದಾಗೆ ಅವಮಾನ ಮಾಡಲ್ಲ ಸರ್. ನಾನು ನಿಮ್ ತವಕ್ಕೆ ಜಗಳ ಆಡ್ತೀನಿ, ನಿಮ್ ತವಕ್ಕೆ ಕೂತ್ಕೋತೀನಿ, ನಿಮ್ಮ ಹತ್ರ ಇಸ್ಕೊತೀನಿ ಸರ್ ಅಂತ ಹೇಳಿದೆ. ಸರಿ ಒಂದು 10 ನಿಮಿಷ ಮತ್ತೆ ಹೊರಗಡೆ ಇಲ್ಲಿ ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡ್ರು, ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್, ಇದು ಮಾಡಿ ಇದು ಸರ್. ಆಪ್ಷನ್ ಅಂದ್ರೆ ಏನ್ ಗೊತ್ತಾ? ಹೋಟ್ಲಿಗೆ ಹೋದ್ರೆ ರೈಸ್ ಬಾತ್ ಆಪ್ಷನ್ ಚಿತ್ರಾನ್ನ ಪುಳಿಯೋಗರೆ, ದೋಸೆಗೆ ಆಪ್ಷನ್ ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇಡ್ಲಿಗೆ ಆಪ್ಷನ್ ರವೆ ಇಡ್ಲಿ, ತಟ್ಟೆ ಇಡ್ಲಿ, ಆತರ. ಹೇಗ ಆಪ್ಷನ್ ಏನೇ ಆಗಿರ್ತದೆ, ನೀವು ಕೊಡ್ಲೇಬೇಕು, ನನ್ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಫೈನಲಿ ಪ್ರಥಮ್ ಏನು ಮಾತಾಡಿ ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳೋದು, ನಾನು ಸೈನ್ ಹಾಕಿ, ಅವರು ಸೈನ್ ಹಾಕಿ ಕೊಟ್ಟರು. 1-2-3 ತಲೆ ಕಟ್ ಮಾಡೋದು ಅದು ಇದು ಸೀನ್ ಬಿಟ್ಟು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿ ಬಂತು. ಸಿನಿಮಾ ನಿಮ್ಗೆ ಏನ್ ಅನ್ಸ್ತು ಅಂದ್ರೆ ತುಂಬಾ ಒಳ್ಳೆ ಕತೆ ಇದೆ ಪ್ರಥಮ್, ನನಗೆ ಇಷ್ಟ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ಫೈನಲಿ ಒಂದು ಮಾತು ಹೇಳಿದ್ರು. ಹಿಂಗ್ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರು ಪ್ರಥಮ್ ಯಾವಾಗ್ಲೂ ನಮ್ಮ ಸೆನ್ಸಾರ್ ಅವ್ರನ್ನ ಎಲ್ಲರೂ ಹಂಗೆ ಅನ್ಕೊಳ್ತಾರೆ, ನಾವು ಸರಿ ಇಲ್ಲ. ನಮ್ಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆ ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ, ಅಯ್ಯೋ ನಂಗೆ ಆಗ್ತಾ ಅಂದ್ರೆ ಆಯ್ತು ಅಂತ.
ನಮ್ಗೆ ಈ ತರ ಕನ್ವಿನ್ಸ್ ಮಾಡಿದ್ರೆ ನಾವ್ ಯಾಕೆ ಒಪ್ಕೊಳ್ಳೋಣ ಹೇಳಿ. ಸೊ ನಾನು ಸಾವಿತ್ರಿ ಇದ್ದಂಗೆ, ನೀವು ಯಮಧರ್ಮ ಇದ್ದಂಗೆ. ಯಮಂತೋ ಸಾವಿತ್ರಿ ಹೋರಾಡಿ ಹೆಂಗೆ ಅವ್ನ ಗಂಡನ ಉಳಿಸ್ಕೊಂಡ್ರೆ ನಾನು ನನ್ನ ಸಿನಿಮಾ ಉಳಿಸ್ಕೊತೇನೆ. ನಾನು ತುಂಬಾ ಇಂಪಾರ್ಟೆಂಟ್. ನನ್ನ ಸಿನಿಮಾ ದಯವಿಟ್ಟು UA ಕೊಟ್ಬಿಡಿ. ಟುಪ್ಪಕ್ಕನ್ ಯಾವ್ದೋ ಚಾನಲ್ಗೆ ಮಾರ್ಕೊಂಡು ಬದುಕಬಿಡ್ತೀನಿ ನಾನು, ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದೀನಿ ಅಂತ ಹೇಳಿದೆ. ಅವ್ರು ಕೊಟ್ರು, UA ತಕೊಂಡು ಬಂದೆ. ಇದಿಷ್ಟು ಹೌದು. ಇಲ್ಲ 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 ಇಲ್ಲ, ಹಗ್ಲಲ್ಲ, ಸಂಜೆ ತೋರ್ಸದ್ ನಾವು ದೇವನ. ಅದಾದ್ಮೇಲೆ ಒಂದು ಮಜಾ ನಡೀತು. ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್? ಯಾಕೆ ಅಲ್ಲ, ನೆಕ್ಸ್ಟ್ ದಿನಕ್ಕೆ 3-4 ನೋಡ್ತೀವಿ ರೀ. ಪ್ರಥಮ್ 10 ರಿಂದ 15 ನಿಮಿಷ ಡಿಸ್ಕಷನ್ ಇದೆ ನಿಮ್ ಜೊತೆ. 4.25 ಅವರ್ ನಾನು ಡಿಸ್ಕಷನ್ ಮಾಡಿ ನನ್ನೇ ಬಿಡ್ಲಿಲ್ಲ ನೀವು. ನನ್ನ ಸಿನಿಮಾ ಉಳಿಸ್ಕೊಳಕ್ ಮಾಡ್ತಿರೋ ಹೋರಾಟ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಸೊ UA ಕೊಟ್ರು. ಈಗ ರಿಲೀಸ್ಗೆಲ್ಲ ರೆಡಿ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ. ಅಂಡ್ ಈ ಸಿನಿಮಾದ ಬಹಳಷ್ಟು ವಿಶೇಷತೆ ಇದೆ. ಸಂತು ತುಂಬಾ ಅದ್ಭುತವಾಗಿ ನಿಮ್ಮನ್ನ ರಂಜಿಸ್ತಾರೆ. ಕಾಮಿಡಿ ಇರ್ಬೋದು. ದೇವಕ್ಕೇಂದ್ರೆ ಈ ಒಂದು 30-40 ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಅಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ನಮ್ ದೇವಕ್ಕೇನು ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ವಿ. ಕೆಂಪು ಸೀರೆ ತುಂಬಾ ಚೆನ್ನಾಗಿ ಮಾಡಿಸಿದ್ವಿ. ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ. ಹೌದಾ ಇಲ್ವೋ? ಹೌದು. ಇಲ್ಲ ಅನ್ಬಿಡಿ ಇಲ್ಲ ಅಂತ ನೋಡ್ತೀನಿ ಆಮೇಲೆ. ಹೌದು. ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು. ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ. ಸಿನಿಮಾ ಹೆಸರೇ ಈಗ ನೋಡಿ, ವಿರಹದ ಭಾವ ಅಂತ ಯಾವ್ದೋ ಇಟ್ರೆ ನಾನು ಈ ಮೂಲೆಯಲ್ಲಿ ಇರ್ತೀನಿ, ಅವಳು ಆ ಮೂಲೆಯಲ್ಲಿ ಇರ್ತಾರೆ ಹೀರೋಯಿನ್. ನಡೀತೆ ಸಿನಿಮಾ ಹೋಗಿ. ಸಿನಿಮಾ ಹೆಸರೇ ಫಸ್ಟ್ ನೈಟ್ ವಿತ್ ದೆವ್ವ ಅಂತೆ. ಆ ಟೈಟ್ಲ್ ಹಂಗಿರೋದ್ರಿಂದ ನೀವು ಜಾಸ್ತಿ ಯಾವ್ದು ಯೋಚನೆ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೆವ್ವ, ಫಸ್ಟ್ ನೈಟ್ ರಿಲೇಟೆಡ್ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ರಿಕ್ವೆಸ್ಟ್. ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟರ್ ಏನ್ ಹೇಳ್ತಾರೆ, ಕೊರಿಯೋಗ್ರಾಫರ್ ಏನ್ ಹೇಳ್ತಾರೆ ಅದು ಮಾಡಿರ್ತೀವಿ. ಸಿನಿಮಾಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸಿನಿಮಾದಲ್ಲಿ 3-4 ನಿಮಿಷ ಬರ್ತದೆ. ಸಿನಿಮಾ ಆಗುತ್ತೋ ಫಸ್ಟ್ ನೈಟ್ ಇಲ್ವೋ ಅನ್ನೋದ್ರ ಬಗ್ಗೆ. ಇದು ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ. ನೀವು ಕಾಶಿನಾಥ್ ಸರ್ ಸಿನಿಮಾ ನೋಡ್ತಿರಲ್ಲ, ಅನಂತರ ವಾಂತರ ಮೂರ್ಖ, ಆ ಟೈಪ್ ಆಫ್ ಸಿನಿಮಾ ಇದು. ಸೊ ಅದ್ರ ಜೊತೆಗೆ ಹಾರರ್ ಇರುವಂತಹ ಸಿನಿಮಾ. ಸೊ ಸ್ವಾಮಿ ಅವರು ವಿಶೇಷವಾಗಿ ಛಾಯಾಗ್ರಹಣ ಮಾಡಿ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಸಂತು ಹರೀಶ್ ರಾಜ್ ಸರ್ ಈ ಸಿನಿಮಾದ ತುಂಬಾ ಪ್ಲಸ್ ಪಾಯಿಂಟ್. ಅಂಡ್ ಮಿಮಿಕ್ರಿ ಗೋಪಿ ಆಕ್ಚುಲಿ ಅವರು ಇವತ್ತು ಇರಬೇಕಾಗಿತ್ತು, ಶೂಟ್ ನಡೀತಾ ಇದೆ. ಸೊ ನಾನು ಟ್ರೈ ಮಾಡಿದೆ, ಅದಕ್ಕೆ ಒಂಚೂರು ಎಕ್ಸ್ಟೆಂಡ್ ಸೆಕೆಂಡ್ ಹಾಫ್ ಅಲ್ಲಾರು ಮಾಡೋಣ ಅನ್ನೋ ಕಾರಣಕ್ಕೆ ಬಹಳ ಟ್ರೈ ಮಾಡಿದ್ವಿ. ಅವರು ಜಾಯ್ನ್ ಆಗೋದು ಲೇಟ್ ಆಯ್ತು. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ವಿಷಯ ಆದ್ಮೇಲೆ ಇನ್ನೊಂದಷ್ಟು ಅಪ್ಡೇಟ್, ಬೇರೆ ಒಂದು ಅಪ್ಡೇಟ್ ನಿಮ್ಮ ಮಾಧ್ಯಮಕ್ಕೆ ನಾನು ತೋರಿಸ್ಬೇಕಾದ, ಗಮನಕ್ಕೆ ತರಬೇಕಾದಿದೆ. ಬಹಳ ಒಳ್ಳೆ ವಿಚಾರ. ಸೊ ಈಗ ಸಿನಿಮಾ ರಿಲೇಟೆಡ್ ಇದಾಗಿರೋದ್ರಿಂದ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಮತ್ತೆ ನಿಖಿತ್ ಅವರು ಅಂಡ್ ಸಂತು ಅಣ್ಣ. ನಾನು ಇನ್ನೊಂದು ಮಾತು ಹೇಳೋದು ಮರ್ತೆ. ಸಂತು ಕ್ಯಾಮ್ರಾ ಹಿಂದೆ ಏನ್ ಮಾಡೋರು ನಾನು ಅವ್ರು ನೋಡ್ಕೊಂಡು 10% ಡೈರೆಕ್ಟ್ ಹೇಳ್ಕೊಟ್ಟಿದ್ದು ಮಾಡೋ ಪ್ರಯತ್ನ ಮಾಡಿದ್ವಿ ಅಣ್ಣ. ಇದೊಂದು ಮಾತಿರ್ಲಿ ಸಾಂಗನ್ನ ಇನ್ನೇ ನೋಡ್ಕೊಂಡೆ ಮಾಡಿರೋದನ್ನ. ಆಯ್ತಾ? ಥ್ಯಾಂಕ್ ಯು. ಅಣ್ಣ ಮಾತಾಡ್ತಾರೆ. ಈಗ 1 ವಾರ ಮುಂಚೆ ಬರೋಣ, ಇಲ್ಲ ಅದಾದ 1 ವಾರಕ್ಕೆ ಬರೋಣ ಅಂತ. ನಂಗೆ ಅವ್ರ ಸಿನಿಮಾನ ಪ್ರೀತಿಸೋದು ಮತ್ತೆ ಒಬ್ಬ ಹೀರೋ ಬಂದಾಗ ಏನ್ ಬರ್ಬೋದು ಅದನ್ನ ಒಬ್ಬ ನಿರ್ಮಾಪಕ ಅಷ್ಟು ಅಟೆನ್ಷನ್ ಗಳಿಸಿದ್ರು ಅಂದಾಗ ನಂಗೆ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಆಯ್ತು. ಸೊ ಅದಕ್ಕೆ ನಂಗೆ ಒಂದು ಒಳ್ಳೆ ಟೈಮ್ ನೋಡಿ ಅವ್ರದ್ದು 1 ವಾರಕ್ಕೆ ಮುಂಚೆನೋ ಅಥವಾ ಏನೋ ಅಂತ ನಡೀತದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ತುಂಬಾ ಗೌರವದಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ, ಬಹಳ ಪ್ರೀತಿಯಿಂದ ಅವ್ರ ಬಗ್ಗೆ. ಅವ್ರ ಸಿನಿಮಾ ಪ್ರಮೋಟ್ ಮಾಡೋ ರೀತಿ ಮತ್ತು ಅವರು ಮಾಧ್ಯಮಗಳ ಜೊತೆ ಇಂಟರಾಕ್ಷನ್ ಮಾಡುವಂತ ರೀತಿ ನೋಡಿ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ ಮಾತು. ನೀವೆಲ್ಲ ಕೇಳೋದಿದ್ರೆ ಕೇಳ್ಬಿಡ್ಬೋದು. ಹೌದು, ಇದೆಲ್ಲ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಥ್ಯಾಂಕ್ ಯು. ಕೂಡ ತಗೊಂಬಿಡಿ. ನೆಕ್ಸ್ಟ್ ಒಂದು ಅಪ್ಡೇಟ್ ಇದೆ. ಇನ್ನೊಂದು ಇದಿಷ್ಟು ಸಿನಿಮಾ 80% ನೋಡಲ್ಲ, ಇನ್ 10% ಕ್ಲೈಮ್ಯಾಕ್ಸ್ ಅಲ್ವಾ, ಕ್ಲೈಮ್ಯಾಕ್ಸ್ ತೋರಿಸ್ತೀವಿ ಈಗ. ಇನ್ನೊಂದು ಅಪ್ಡೇಟ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ. ಅಂಡ್ ಸಿನಿಮಾ ಟೈಟಲ್ ಹೇಳಿದಾಗೆ ಒಂದು ತುಂಬಾ ಕ್ಯಾಚಿ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಎಲ್ಲರೂ ಎಲ್ಲಾ ತರನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸಿನಿಮಾದಲ್ಲಿ ರೊಮ್ಯಾನ್ಸ್ ಆಗ್ಲಿ, ಆಕ್ಷನ್ ಆಗ್ಲಿ, ಕಾಮಿಡಿ ಆಗ್ಲಿ, ಎಲ್ಲಾ ಒಂದು ಆಸ್ಪೆಕ್ಟ್ಸ್ ನಮಗೆ ಕಮರ್ಷಿಯಲ್ ವೈಸ್ ಏನ್ ಬೇಕು ಎಲ್ಲಾನು ಇದೆ. ಅಂಡ್ ಆಲ್ಸೋ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂದ್ರೆ ಇಟ್ಸ್ ಅ ಕ್ವೈಟ್ ರೊಮ್ಯಾಂಟಿಕ್ ಸಾಂಗ್. ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ, ಪ್ರಥಮ್ ಅವ್ರು ಹೇಳ್ದಾಗೆ ಯಾಕೆ ನೆಸೆಸಿಟಿ ಇದೆ ಅನ್ನೋದಕ್ಕೋಸ್ಕರನೇ ಆ ಸಾಂಗ್ ನಾವು ರೊಮ್ಯಾಂಟಿಕ್ ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಂಗ್ ಅಲ್ಲಿ ತೋರಿಸಿದೀವಿ. ಬಟ್ ಇಡೀ ಸಿನಿಮಾ ಇಟ್ ಗೋಸ್ ವೆರಿ ಒಂದೊಂಥರ ಕ್ವಿಕ್ ಆಗಿ ಹೋಗುತ್ತೆ. ಬಿಕಾಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಎಲ್ಲೂ ಬೋರಿಂಗ್ ಅನ್ಸ್ಬಾರ್ದು ಸಿನಿಮಾ. ಸೊ ಒಂದ್ ಟೈಟಲ್ ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ಎಲ್ಲಾರು ಮೇ ಬಿ ಇಟ್ ಇಸ್ ಲೈಕ್ ಫ್ಯಾಮಿಲಿ ನೋಡ್ಬೋದಾ ಇಲ್ವೋ ಅನ್ನೋದೊಂದು ಕ್ವೆಶನ್ ಕೂಡ ಬರುತ್ತೆ. ಸೊ ಸಿನಿಮಾದಲ್ಲಿ ನಾವು ಆ ಕಂಟೆಂಟ್ ಸಾಂಗ್ ಅಲ್ಲಿ ಇದೆ ಬಿಟ್ರೆ ಇಡೀ ಸಿನಿಮಾದಲ್ಲಿ ಒಂದು ಕ್ವಿಕ್ ಆಗಿ ಒಂದು ಸಸ್ಪೆನ್ಸ್ ಆಗ್ಲಿ, ಒಂದು ಹಾರರ್ ಎಫೆಕ್ಟ್ ಅಲ್ಲಿ ಆಗ್ಲಿ ಈ ತರ ಹೋಗ್ತಾನೆ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ನಾನು ಪ್ರಥಮ್ ಅವ್ರ ಜೊತೆ ಇದು ಸಿನಿಮಾ ಮಾಡಿದ್ದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ತಲೆ ತಿಂತಾರೆ ಅಂತ. ಸೆಟ್ಟಲ್ ಕೂಡ ಹಾಗೆ ಇದ್ರು. ಅಂಡ್ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ ನಿಮ್ಮನ್ನ ಅವರೆಲ್ಲರೂ ನೋಡಿದ್ದಾರೆ. ಸೊ ನಿಮ್ ಬಗ್ಗೆ ಗೊತ್ತಿದೆ, ಅದಕ್ಕೆ ಕೊಡೋದಿಲ್ಲ.
ಸೊ ಅಂಡ್ ಆಲ್ಸೋ ಪಿ ವಿ ಆರ್ ಸರ್ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಯಾರೋ ಕೇಳಿದ್ರು ಎಷ್ಟು ಟೇಕ್ಸ್ ತಗೊಂಡ್ರಿ ಅಂತ, ಎಲ್ಲೂ ಟೇಕ್ಸ್ ತಗೊಂಡಿಲ್ಲ. ಅಂಡ್ ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ಅಂಡ್ ಅವ್ರಿಗೆ ಎಡಿಟಿಂಗ್ ನಾಲೆಜ್ ಕೂಡ ಇರೋದ್ರಿಂದ ಎಷ್ಟಿಗೆ ಬೇಕೋ ಅಷ್ಟೇನೆ ತೋರಿಸಿದ್ದಾರೆ. ಅಂಡ್ ವೆರಿ ಕ್ವಿಕ್ ಆಗಿ ಮಾಡ್ರಿ. ಬೇರೆ ಸಿನಿಮಾದಲ್ಲಿ ನಾವು ನೋಡಿ ಬೆಳಗ್ಗೆಯಿಂದ ಸ್ವಲ್ಪ ಸೀನ್ಸ್ಗಳು ಲ್ಯಾಗ್ ಆಗ್ತಾ ಹೋಗುತ್ತೆ, ಬಟ್ ಇಲ್ಲ, ಈ ಸೀನ್ ಇಷ್ಟೇ ಬೇಕು, ಇದಕ್ಕೆ ಇಷ್ಟೇ ನಂಬರ್ ಆಫ್ ಶಾರ್ಟ್ಸ್ ಅಂತ ಪರ್ಫೆಕ್ಟ್ ಆಗಿ ಮಾಡಿದ್ದು ನಮ್ಮ ಪಿ ವಿ ಎಸ್ ಸ್ವಾಮಿ. ಅಂಡ್ ಸಾಂಗ್ ಬಗ್ಗೆ ತುಂಬಾ ರೊಮ್ಯಾಂಟಿಕ್ ಲೈನ್ಸ್ ಆಗಿ ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಇಡೀ ಸಿನಿಮಾ ಈಗ ನೆಕ್ಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂದೆ ಹೇಳ್ತೀವಿ. ಥಿಯೇಟರ್ ರಿಲೀಸ್ಗೆ ವಿ ವಿಲ್ ಅನೌನ್ಸ್ ಇಟ್ ವೆರಿ ಸೂನ್, ಮೇ ಬಿ ಬೈ ದಿಸ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಸಿನಿಮಾ ರಿಲೀಸ್ ಪ್ಲಾನಿಂಗ್ ಅಲ್ಲಿ ಇದೆ. ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ಲರಿಗೂ ಥ್ಯಾಂಕ್ ಯು, ಲವ್ ಯು. ಈ ವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ, ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಜಾಸ್ತಿ ಲೀಕ್ ಮಾಡ್ಬಿಟ್ಟಿಯಾ ಅಂತ ನನಗೆ ಗಿಂಡ್ತಾ ಇರ್ಬೇಕು. ಅಲ್ಲ, ಯಾಕೆ ತೊಡೆ ಹಿಡಿತಿದ್ರಿ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಹೇಳಿದ್ರು ಸ್ವಾಮಿ ಅಣ್ಣ, ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ. ಪಿಕ್ಚರ್ ಯಾವುದು ಫಸ್ಟ್ ನೈಟ್ ಮಾತಾಡ್ತಾರ? ಮಾತಾಡಕ್ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕಾಗಿ ಕಮ್ಮಿ ಮಾಡ್ಕವ್ರೆ ಅಲ್ವಣ್ಣ. ಆಮೇಲೆ ನನ್ನ ಹೆಂಡತಿ ಗೊತ್ತಿಲ್ಲ, ನನ್ನ ಹೆಂಡತಿ ಫುಲ್ ಸರ್ಪ್ರೈಸು. ಎಲ್ಗೆ ಹೋಗ್ತಾ ಇದೀಯಾ ಅಂದ್ಲು. ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ ಅಂತ ಗಾಬರಿ ಆಗ್ಬಿಟ್ಲು. ಪ್ರಥಮ್ದು ಫಸ್ಟ್ ನೈಟು ಪಿಕ್ಚರ್ ರಿಲೀಸ್ ಆಯ್ತೈತೆ, ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದ್ರು, ಫಸ್ಟ್ ನೈಟಿಗೆ ಬಂದ ಅಂತ. ಅಂದ್ರೆ ಟೈಟ್ಲೇ ತುಂಬಾ ಅಟ್ರಾಕ್ಷನ್ ಆಗೈತೆ. ಆಮೇಲೆ ನನ್ಗೆ ಈ ಸಾಂಗು ಇಷ್ಟ ಆಗ್ಲಿಲ್ಲ. ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಂಗ್ ಫಸ್ಟಿಂದ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಮೊದ್ಲು ಯಾವ್ದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದ್ಬಿಟ್ಟು, ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ. ಯಾಕೆ ಗೆರೆ ಹಾಕಿದ್ರಿ? ನಾವ್ ಹಿಂಗ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ, ಅದು ಯಾವ್ದೋ ವೈಟ್ ಆಗಿ ಬಂದೋಗ್ಬಿಡ್ತು, ಬರೀ ಹೆಸರುಗಳು. ಲಿರಿಕಲ್ ವಿಡಿಯೋನಾ? ಪ್ರಸಾದ ಇಷ್ಟೇ ಕೊಡೋದು, ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ, ಹಾಗೆ ಟೀಸರ್ ತರ ಇದು. ಫುಲ್ ಬೇಕು ಅಂದ್ರೆ ಅದು ಬರ್ತದೆ, ಬಂದಾಗ ನೋಡುವಂತೆ, ಥಿಯೇಟರ್ ಬಂದು ನೋಡ್ತಾ ಸುಮ್ಮನಿರು. ಈಗ ನಾನು ಮಾತಾಡ್ಬೇಕಾ ಇವ್ರು ಮಾತಾಡ್ಬೇಕ? ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನಾನು ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ, ಭಾರಿ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಪಿಕ್ಚರ್ ಅಲ್ಲಿ ಸುಮಾರು 75 ದಿನ ಶೂಟ್ ಮಾಡಿದ್ದೀನಿ ನಾನು. ತುಂಬಾ ಕಮ್ಮಿ ಹೋಯ್ತು. ಹೇಳ್ತೀನಿ ನೋಡ. ಅಂದ್ರೆ ತುಂಬಾ ಅದ್ಭುತವಾಗಿ ಚಿತ್ರೀಕರಣ ಆಯ್ತು. ಹೈಯೆಸ್ಟ್ ಪೇಮೆಂಟ್ ತಗೊಂಡ್ರೆ ಆರ್ಟಿಸ್ಟ್ ನಾನೇ ಅನ್ಸುತ್ತೆ. ದೇವರಣೆ ಇಲ್ಲ, ಪ್ರಥಮಣ್ಣು ನಾಣ್ಯಗಳು ₹1 ದುಡ್ಡು ತಗೊಂಡಿಲ್ಲ ನಾನು. ಯಾಕೆ ಅಂದ್ರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರ್ಲಿ ಅಂದ್ಬಿಟ್ಟು ಫ್ರೀ ಆಗಿ ಮಾಡಿದ್ದೀನಿ. ₹1 ದುಡ್ಡು ತಗಲಿ, ಇದು ಇವ್ರ ಮೇಲೆ ಆಣೆ ಅಲ್ಲ. ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ನಿಮಿಷ. ಆಮೇಲೆ ಪಿಕ್ಚರ್ ಅಲ್ಲಿ ಫ್ರೀಯಾಗಿ ಆಕ್ಟ್ ಮಾಡಿರೋದ್ರಿಂದ ನನ್ಗೇನೋ ಒಂದು ಖುಷಿ ಆಗುತ್ತೆ. ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಅಂದ್ರೆ 10,000 ಕೊಡ್ತೀವಿ ಸುಮ್ ಕೇಳೋಣ ಅಂತ. ಮತ್ತೇನು ಏನಣ್ಣ ನಿನ್ ಬಾಧೆ ಏನಣ್ಣ? ಹೀರೋಯಿನ್ ಪಕ್ಕ ಕೂರ್ಸದ್ಬಿಟ್ಟು ನನ್ ಪಕ್ಕ ಕೂರ್ಸಿ ನನಗೆ ಆಯ್ತಾ ಇಲ್ಲ ಇವತ್ತು. ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ ಜೊತೆ ನಡೀತೈತಾ ಅಂತ. ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ. ಪಿಕ್ಚರ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿ ಬಂದೈತೆ, ಭಾರಿ ಚೆನ್ನಾಗಿದೆ. ಅಂದ್ರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನ ಅದ್ಭುತವಾಗಿ ನಮ್ಗೆಲ್ಲ ತೋರ್ಸಂತ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ರಿಚಿ ಅವರು ಸಕ್ಕತ್ತಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾನು ಪ್ರಥಮ್ ಅವ್ರನ್ನ ಭಾರಿ ತರಲೆ ಅನ್ಕೊಂಬಿಟ್ಟಿದೆ ಹೊರಗಡೆ. ನಿಜವಾಗ್ಲೂ ನೋಡಿದವ್ರಿಗೆ ಹಂಗೆ ಅನ್ಸುತ್ತೆ, ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ರೆ ಭಾರಿ ಖುಷಿ ಆಗುತ್ತೆ. ನಾವು ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು 500 ಹೊಡಿಬೇಕಾಗಿತ್ತು. ಆಮೇಲೆ ತುಂಬಾ ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ, ಖುಷಿ ಆಗುತ್ತೆ. ಈ ಫ್ಯಾಷನ್ ಇರೋ ಬಟ್ಟೆ ಹಾಕೊಂಡು ಅದು ಫ್ಯಾಷನ್ ಅನ್ನೋದು. ಸೀದಾ ನಾನು ಬಾಯೋಳಿಕೆ ಬಂದ್ಬಿಡೋಣ, ನಾನು ಬಾಯೋಳಿಕೆ ಬಂದ್ಬಿಡೋಣ. ಹೊಲ ಕಾಮಿಡಿ ಅನ್ನೋ ಅಂತಾರೆ ನೋಡಿ ಸರ್, ಬಾಯೋಳಿಕೆ ಬರ್ತವ್ರೆ. ಆಮೇಲೆ ಪಾತ್ರ ತುಂಬಾ ಅದ್ಭುತವಾಗೈತಂತ.
ಅಣ್ಣ ಕಾಮಿಡಿ ಪಾತ್ರ, ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ, ಇವ್ರ ಜೊತೆನೆ ಸಾಗುವಂತ ಪಾತ್ರ, ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತೆ ಅಣ್ಣ. ಚೆನ್ನಾಗೈತೆ ಪಾತ್ರ. ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂತ ಪಿಕ್ಚರು. ಚೆನ್ನಾಗೈತೆ ಅಣ್ಣ, ಒಳ್ಳೇದಾಗೈತೆ ಅಣ್ಣ. ಒಂದೇ ದಿನ ಅಣ್ಣ. ಹಾ ಇಲ್ಲ ಅಣ್ಣ, ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ನಂದು. ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬಾ ಟೈಮ್ ತಗೊಂಡು ಭಾರಿ ಫಾಸ್ಟ್ ಆಗಿ ಸಿನಿಮಾ ಅಷ್ಟು ಕೋಪರೇಷನ್ ಮಾಡಿದ್ರು ಸ್ವಾಮಿ ಅವರು. ಚೆನ್ನಾಗೈತೆ ಅಣ್ಣ ಪಿಕ್ಚರ್ ಅಣ್ಣ. ಹೌದಣ್ಣ, ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳೀಲಿ ಈ ಪಿಕ್ಚರ್. ನಂದು ಒಂದು ಏನಾದ್ರು ಒಂದು ಅಳಿಲು ಸೇವೆ ಇರ್ಲಿ ಅಂದ್ಬಿಟ್ಟು ನಾನು ಮಾಡಿದ್ದೀನಿ. ಒಳ್ಳೇದಾಗ್ಲಿ ಅಂತ ಅಷ್ಟೇ. ಒಂದು ಒಳ್ಳೆ ಪಿಕ್ಚರು, ಹಾರರ್ ಪಿಕ್ಚರು, ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು 2 hours ಟೈಮ್ ಪಾಸ್ ಆಗಿದ್ ಗೊತ್ತಾಗಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ, ಕಾಮಿಡಿ ಅಂತೂ ಪಕ್ಕ. 100% ಸಕ್ಸಸ್ ಆಗುತ್ತೆ. ನೀವೆಲ್ಲರೂ ಸಪೋರ್ಟು ಈ ಒಂದು ಸಿನಿಮಾದಲ್ಲಿ ಬೇಕು. ಥ್ಯಾಂಕ್ ಯು, ಲವ್ ಯು ಅಣ್ಣ, ಲವ್. ಈ ಮೂವಿನಲ್ಲಿ ವರ್ಕ್ ಮಾಡಕ್ ನಿಜವಾಗ್ಲೂ ತುಂಬಾ ಖುಷಿ ಆಗಿತ್ತು. ಯಾಕಂದ್ರೆ ಒಂದ್ ಒಳ್ಳೆ ಟೀಚ್ ಮಾಡಿದ್ರು. ಲೈಕ್ ಸ್ವಾಮಿ ಸರ್ ಆಗಿರ್ಬೋದು, ಪ್ರತಿಯೊಬ್ರು ನನ್ಗೆ ಹೊಸಬ್ಳಾಗಿರೋದ್ರಿಂದ ನಂಗೆ ಗೊತ್ತಿರ್ಲಿಲ್ಲ ಎಷ್ಟೊಂದು ವಿಷಯಗಳು. ಅದು ತುಂಬಾ ಆರಾಮಾಗಿ ಹೇಳ್ಕೊಟ್ರು. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಐ ಆಮ್ ಸಾರಿ ಸರ್. ಅಂಡ್ ಎಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ, ಡಿಫ್ರೆಂಟ್ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತದೆ. ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ. ಅಂಡ್ ಥ್ಯಾಂಕ್ ಯು, ಹೋಲ್ ಟೀಮ್ ಥ್ಯಾಂಕ್ ಯು, ಮತ್ತೆ ನಿಮ್ಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಾತಾಡೋಕೆ ಬರಲ್ಲ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು. ನಮ್ಮ ಎಡಿಟ್ರು ನಾಗೇಶ್, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ದಯ್ಯನ್ಗಂತೂ CG ವರ್ಕ್ ಮಾಡ್ತೀನಿ ನಾನು. ದಿನ ನೈಟೇ ಫುಲ್ ಕೆಲಸನೇ ಅವನಿಗೆ, ನೈಟೇ. ಆ ಥರ ನಮ್ಮ ಆರ್ಟಿಸ್ಟ್ ನಿಖಿತಾ ಸ್ವಾಮಿ ಆಗಲಿ, ಸುಸ್ಮಿತಾ ಆಗಲಿ, ಸಂತೋಷ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಎಂಕರೇಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನೇ ನಿರ್ದೇಶನ ಮಾಡಿ ಛಾಯಾಗ್ರಹಣ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದ್ದೀವಿ.